Finally, we got a parcel. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ದಟ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ಏನಪ್ಪ ಈ ವಿಡಿಯೋ ಸ್ಪೆಷಲ್ ಅಂತ ಹೋಪ್ ದಟ್ ನೀವೆಲ್ಲ ತಮ್ಮನೆಲ್ಲ ನೋಡಿರ್ತೀರಾ ಅನ್ಕೊಂತೀನಿ. ಸೊ ಎಸ್, ಫೈನಲಿ ಇಟ್ಸ್ ಅರೈವ್. ಸೊ ಆ್ಯಕ್ಚುಲಿ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಬಿಕಾಸ್ ಇದನ್ನು ತುಂಬ ದಿನದಿಂದ ಅನ್ಕೊಂತಿದ್ವಿ ಮಾಡಬೇಕು ಅಂತ. ಸೊ ಅದು ಮೇನ್ ರೀಸನ್ ಏನಕ್ಕೆ ಮಾಡಿಲ್ಲ, ನೀನೇ ಹೇಳ್ಬಿಡು ಅವ್ರಿಗೆ ಕಾರಣ ಏನು ಅಂತ. ನಾವು ಏನಕ್ಕೆ ಇದನ್ನು ಮಾಡಿ ತಂದಿರಲಿಲ್ಲ. ರೀಸನ್ ಬಂದು ಯಾಕೆ ನಾವು ಇದನ್ನು ಬುಕ್ ಮಾಡಿರಲಿಲ್ಲ ಏನು ತೊಗೊಂಡಿರಲಿಲ್ಲ ಅಂತಂದರೆ, ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ತೊಗೊತಾರೆ. ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಒಂದು ವಾರದಲ್ಲೆಲ್ಲ ತೊಗೊಂಡಿರ್ತಾರೆ. ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ತೊಗೊಂಡಿರ್ತಾರೆ. ಬಟ್ ನಾವು 1,000 ಸಬ್ಸ್ಕ್ರೈಬರ್ಸ್ ಮಿನಿಮಮ್ ಆಗಬೇಕು ಅಂತ ಕಾಯ್ತಾ ಇದ್ವಿ. ಅದಾದಮೇಲೆ ತೊಗೋಬೇಕು ಅಂತ ಅಂದ್ಕೊಂಡ್ವಿ. ಫೈನಲಿ 1K ಸಬ್ಸ್ಕ್ರೈಬರ್ಸು ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಆ ಖುಷಿಗೆ ಈ ಮೈಕ್ ಬಂದಿದೆ. ಅದು ಯಾವ ಮೈಕ್ ಅಂತಂದರೆ DJI ಮೈಕ್. ಎಸ್. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸು ತೊಗೋತಾ ಇರೋದು ಇದೇ ಮೈಕು. ಸೊ ಫುಲ್ ಟ್ರೆಂಡಿಂಗಲ್ಲಿದೆ ಮೈಕು. ರೋಡ್ ಬಿಟ್ಟರೆ ಇರೋದೇ ಇದು ಮೈಕ್, ವೈರ್ಲೆಸ್ ಮೈಕಲ್ಲಿ. ಇದು ಮಾತ್ರ ಬೆಂಕಿಯಾಗಿದೆ. ನಾನೆಲ್ಲ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ 2 days ಬ್ಯಾಕು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ, ನಾವು ತುಂಬ ಹುಡ್ಕಾಡಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಫೈನಲಿ ಇವತ್ತು ಬಂದಿದೆ. ನನ್ನ ತಮ್ಮ ಹೋಗಿ ಇಸ್ಕೊಂಬಂದಿದೆ, ನೀವು ನೋಡಿದ್ದೀರಾ. ಆ್ಯಕ್ಚುಲಿ ಬಂದ ತಕ್ಷಣ ಏನು ಗೊತ್ತಾ, ನನಗೆ ಫುಲ್ ಖುಷಿ ಆಗೋಯ್ತು. ಓ ಅಪ್ಪ ಫೈನಲಿ ಬಂತಲ್ಲ. ಯಾಕಂದ್ರೆ ತುಂಬ ಹುಡುಕಿದ್ವಿ ಅವತ್ತು. ಅಮ್ಮ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಅನ್ಕೊಂತೀವಿ, ಅದೇನೋ ತೊಗೊಬೇಕು ಅಂತಂದ್ವಿ. ಅದು ಇದೆ ಆ್ಯಕ್ಚುಲಿ. ತುಂಬ ಹುಡುಕಿದ್ವಿ. ಬಟ್ ಶೋರೂಮ್ಗಳಂದ್ರೆ ತುಂಬ ದೂರ ಹೋಗ್ಬೇಕಾಗಿತ್ತು, ಇಲ್ಲ ಅಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಸೊ ಅದೇ ರೀಸನ್ಗೋಸ್ಕರ ಯೋಚನೆ ಮಾಡಿ ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದನ್ನು. ಓಕೆ, ಇವತ್ತಿನ ವಿಡಿಯೋ ಬಂದು DJI ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ಫುಲ್ಲು ಅದು ಸ್ಪೆಕ್ ಏನಿದೆ, ಒಳಗಡೆ ಏನೇನು ಡೀಟೇಲ್ಸ್ ಇದೆ ಎಲ್ಲ ತಿಳಿಸ್ಕೊಡ್ತೀವಿ. ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಹೊಡಿಬೋದು. ಸೊ ಬೆಲ್ ಐಕಾನ್ ಹೊಡೆಯೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಫಸ್ಟ್ ಬರುತ್ತೆ, ಫಸ್ಟ್ ಪ್ರಿಯಾರಿಟಿಲಿ ಬರುತ್ತೆ. ಅವಾಗ ನಮ್ಮ ವಿಡಿಯೋನ ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಎಸ್, ಇಟ್ಸ್ ಓಪನಿಂಗ್ ಟೈಮ್. ಕದ್ರಿದೆ ಸೀಸರ್, ಟ್ರಿಮ್ಮರ್ ಇದೆ. ಗಮನಿಸ್ತಾ ಇದ್ದೀರಾ, ಅಮೆಝಾನ್ ಅವರು ಒಂದು ಫುಲ್ಲು ಬಾಕ್ಸ್ ಬೇರೆ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಬೇಕೀಗ. ಓಕೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗ್ತಾ ಇರೋದು, ಸೊ ಇದು ಬಿಲ್ಲು. ಅದು ಲಾಸ್ಟ್ ಟೈಮ್ ಹೇಳ್ತೀವಿ ಎಷ್ಟಾಯಿತು ಏನು. ಹೌದಾ, ಇದು ಸೈಡಿ. ಆ್ಯಂಡ್ ಈ ಬಾಕ್ಸ್ನ ಸೈಡ್ ಹಾಕೋಣ. ಇವಾಗ ನೋಡ್ತಾ ಇರೋದು ನೀವು DJI ಮೈಕ್. ಗಮನಿಸ್ತಾ ಇದ್ದೀರಾ, ಫುಲ್ಲು ಸೀಲ್ಡ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ ಬಾಕ್ಸು. ನೋಡ್ಬೋದು, ಇದು ಮೊಬೈಲ್ಗೂ ಆಗುತ್ತೆ, ವಿತ್ ಕ್ಯಾಮ್ರಾಗೂ ಆಗುತ್ತೆ, ಕಂಪ್ಯೂಟರ್ಗೂ ಆಗುತ್ತೆ, ಲ್ಯಾಪ್ಟಾಪ್ಗೂ ಆಗುತ್ತೆ. ಸೊ ಆಲ್ ಇನ್ ಒನ್ ಇದು. ಸಕ್ಕತ್ತಾಗಿದೆ ಮಾತ್ರ. ಇವಾಗ ಇದನ್ನು ನೀಟಾಗಿ ಅನ್ರಾಪಿಂಗ್ ಮಾಡೋಣ. ನೋಡಿ, ಹೆಂಗೆ ಅನಿಸ್ತಿದೆ ನಿಮಗೆ? ವರ್ಕ್ ಆದರೆ ಸಾಕಿದ್ದು. ಯಾಕಂದರೆ ಭಯ ನನಗೂ ಆ್ಯಕ್ಚುಲಿ. ಸೊ ಇಷ್ಟು ದುಡ್ಡು ಅಮೌಂಟ್ ಕೊಟ್ಬಿಟ್ಟು ಆನ್ಲೈನಿಂದ ತರಿಸಿರೋದಲ್ವಾ. ಸೊ ಅಲ್ಲೇ ನೋಡಿ ತಂದಿದ್ರೆ ಓಕೆ, ನಮಗೊಂದು ಸ್ವಲ್ಪ ಕಾನ್ಫಿಡೆನ್ಸು. ಬಟ್ ಸ್ಟಿಲ್ ಇನ್ನೂ ಅದನ್ನು ಓಪನ್ ಕೂಡ ಮಾಡಿಲ್ಲ. ಸೊ ಹೇಗಿದೆ ಅದು ಹಿಂಗೇನೆ ವಿಡಿಯೋ ಮಾಡ್ತಾರೆ ಇವಾಗ. ಫಸ್ಟ್ ಟೈಮ್ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀವಿ. ಬನ್ನಿ ಓಪನ್ ಮಾಡೋಣ. ಇನ್ನೊಂದು ತುಂಬ ಜನ ಹೇಳ್ತಿದ್ರಿ ಆಮೇಲೆ. ಸೊ ಮೈಕು ವಾಯ್ಸ್ ಕೇಳಿಸ್ತಲ್ಲ, ಕ್ಲಾರಿಟಿ ಇಲ್ಲ. ಸೊ ಇನ್ಮೇಲೆ ಎಲ್ಲ ವೀಡಿಯೋಸ್ಗೂ ಒಳ್ಳೆ ಕ್ಲಾರಿಟಿ ಬರುತ್ತೆ ವಾಯ್ಸು. ಸೊ ಮೋಸ್ಟ್ ಆಫ್ ಆಲ್ ವೀಡಿಯೋ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಪಾರ್ಟೇ ವಾಯ್ಸ್ದಿರೋದು. ಸೊ ಆಡಿಯೋ ಪಾರ್ಟ್ ಬಂದುಬಿಟ್ಟು ಅಷ್ಟೊಂದು ಕ್ಲಾರಿಟಿಲಿ ಕೇಳಿಸ್ತಿರ್ಲಿಲ್ಲ. ನಾವು ಇದಕ್ಕೂ ಮುಂಚೆ ಯೂಸ್ ಮಾಡ್ತಿದ್ದು ಗೊತ್ತಲ್ಲ, ಯಾವುದೇ ನಾವು ಯೂಸ್ ಮಾಡ್ತಿದ್ದು iPhone 14 Pro Max ಇನ್ಬಿಲ್ಟ್ ಕ್ಯಾಮರಾ, ಇನ್ಬಿಲ್ಟ್ ವಾಯ್ಸ್ ಇದು ಮಾಡ್ತಿದ್ವಿ, ಮೈಕ್ರೋಫೋನ್ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಇನ್ಬಿಲ್ಟ್ ಫೋನ್ ಎಲ್ಲ ಏನಿಲ್ಲ, ಅದನ್ನು ತೊಗೊಂಡಿದ್ದೀವಿ. ಸೊ ಗಮನಿಸ್ತಾ ಇದ್ದೀರಾ, ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಸಿಗೋದು ಯಾವುದೋ ಒಂದು ಬಾಕ್ಸ್ ಇದೆ. ಮೇಲೆ ಪೌಚ್. ಓಕೆ, ಗಮನಿಸ್ತಾ ಇದ್ದೀರಾ, ಇದು ಪೌಚ್ ಕೊಟ್ಟಿದ್ದಾರೆ. ಪೌಚ್ ಒಳಗಡೆ ಏನಿದೆ ನೋಡೋಣ. ಪೌಚ್ ಒಳಗಡೆ ಏನಿರುತ್ತೆ? ಓಕೆ, ಒಂದು Type-C USB ಕೇಬಲ್ ಇದೆ ಚಾರ್ಜಿಂಗ್ಗೆ. ನೋಡ್ಬೋದು, ಇದ್ರ ಚಾರ್ಜರ್ ಇದು. ಒಳಗಡೆ ಬರುತ್ತೆ. ಸೊ ಇದು ಬಂದು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಇದು ಕೇಬಲ್. ಇದು ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ 2 ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ವಿಂಡ್ಶೀಲ್ಡ್ ಬಂದು ನೀವು ಔಟ್ಸೈಡೆಲ್ಲ ಹೋದರೆ ಗಾಳಿ ತುಂಬ ಇತ್ತು ಅಂತಂದರೆ ಹಾಕ್ಕೊಳ್ಳೋದಕ್ಕೆ, ಇದು ಟ್ರಾನ್ಸ್ಮಿಟರ್ ಮೇಲ್ಗಡೆ ಹಾಕೋದಕ್ಕೆ.
ಇದರೊಳಗಡೆ ನೆಕ್ಸ್ಟ್ ಇರೋದೇ ಯೂಸರ್ ಮ್ಯಾನ್ಯಲ್ ನೋಡ್ಬೋದು. ಯೂಸರ್ ಮ್ಯಾನ್ಯಲ್ ಇದೆ, ಇದಿರಲಿ ಆಮೇಲೆ ನೋಡೋಣ. ಎಲ್ಲ ತೋರಿಸ್ತೀನಿ. ಮೇನ್ ಇನ್ನೂ ತೋರಿಸಿಲ್ಲ ನನಗೆ. ಓಕೆ, ಈಗ ಬರೋದೇ ಮೈನ್ ಪಾರ್ಟ್ಗೆ. ನೋಡ್ಬೋದು DJI ಮೈಕ್. ಕಾಣಿಸ್ತಿದೆ ಎಲ್ಲರಿಗೂ ನೋಡಿ, ಇದೇ DJI ಮೈಕ್. ಸಖತ್ತಾಗಿದೆ ಮಾತ್ರ. ಒಳಗಡೆ ಕ್ವಾಲಿಟಿ ಅಂತೂ ಪ್ರೀಮಿಯಮ್ ಆಗಿದೆ, ಮೇಲ್ಗಡೆ ಎಲ್ಲ ಸಖತ್ತಾಗಿದೆ. ಓಪನ್ ಮಾಡೋಣ. ಸೊ ಬರ್ತಾ ಇದೆ ಲೈಟ್ ಬರ್ತಾ ಇದೆ ಇವಾಗ ಆಪ್ಷನಲ್ಲಿ ನೋಡಿ. ಸೊ ಆನ್ ಮಾಡಿದ ತಕ್ಷಣ ಬಂದಿದೆ. ಆನ್ ಮಾಡಿದ್ರೆ ರಿಸೀವ್ ಆಗ್ತಿದೆ, ಎಲ್ಲ ಸಿಗ್ನಲ್ಗಳು ಬರ್ತಾ ಇದೆ ಒಂದಕ್ಕೊಂದು. ಇದೇನು ಎತ್ತ ಅಂತ ತೋರಿಸ್ಕೊಡ್ತೀವಿ. ಸೊ ಗಮನಿಸ್ತಾ ಇದ್ದೀರಾ, ಇದು ಎರಡು ಬಂದು ಟ್ರಾನ್ಸ್ಮಿಟರು. ಸೊ ಟ್ರಾನ್ಸ್ಮಿಟರ್ ಅಂತಂದರೆ ನಮ್ಮ ಮಾತಾಡೋಬೇಕಾದ್ರೆ ಹಾಕೊಳ್ಳೋದು, ಇದು ಇಟ್ಕೋ ಇದು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಇದೇ ರಿಸೀವರು. ಇದು ಬಂದು ನಮ್ಮ ಮೊಬೈಲ್ಗೆ, ಲ್ಯಾಪ್ಟಾಪ್ಗೆ, ಕ್ಯಾಮ್ರಾಗಳಿಗೆ ಕನೆಕ್ಟ್ ಮಾಡೋದಕ್ಕೆ ಇದು ಅಲ್ಲಿ ಹಾಕೋದಕ್ಕೆ ಇದು ರಿಸೀವರು. ಸೊ ಇದರಿಂದನೇ ನಮ್ಮ ವಾಯ್ಸು ಕೇಳಿಸೋದು. ನಾವು ಇಲ್ಲಿ ಮಾತಾಡಿದ್ರೆ ಇದು ಹೋಗಿ ಇದಕ್ಕೆ ರಿಸೀವ್ ಆಗಿ ಇದರಿಂದ ನಮ್ಮ ಮೊಬೈಲ್ಗೆ ಅಥವಾ ಕ್ಯಾಮ್ರಾಗಳಿಗೆ ಸಿಗ್ನಲ್ ಪಾಸ್ ಮಾಡುತ್ತೆ. ಇದೆರಡು ಸಿ ಟೈಪು, ಒಂದು ಮತ್ತು ಐಫೋನ್ ಕನೆಕ್ಷನ್ ಕೊಟ್ಟಿದ್ದಾರೆ, ಅಡಾಪ್ಟರ್ ಥರ ಇದು. ಇದನ್ನು ನಮ್ಮ ಟ್ರಾನ್ಸ್ಮಿಟರ್ ರಿಸೀವರ್ಗೆ ಕನೆಕ್ಟ್ ಮಾಡಿ ಇಂಜೆಕ್ಟ್ ಮಾಡಬೇಕು ಇದಕ್ಕೆ. ಸೊ ಅದಕ್ಕೆ ಕೊಟ್ಟಿರೋದು ಇದೆರಡು. ಆ್ಯಂಡ್ ಇದು ಬಂದು ಕ್ಲಿಪ್ಪು, ರಿಸೀವರ್ಗೆ ಕ್ಲಿಪ್ ಹಾಕೋದಕ್ಕೆ, ಕ್ಯಾಮ್ರಾಗೆಲ್ಲ ಮೇನ್ ಬೇಕಾಗುತ್ತೆ, ಅದಕ್ಕೆ ಹಾಕೋದಕ್ಕಿದು. ಸೊ ಅದು ಬಿಟ್ಟರೆ ಫುಲ್ ಎಂಟಿ ಬಾಕ್ಸು. ಸೊ ನೋಡ್ಬೋದು, ಇದು 4 ಪಾಯಿಂಟ್ ಏನಿದೆಯಲ್ಲ, ಇದು ಚಾರ್ಜಿಂಗ್ಗೆ ಕೊಟ್ಟಿರೋ ಚಾರ್ಜಿಂಗ್ ತೋರಿಸುತ್ತೆ. ಇದು ಎಷ್ಟು ಪಾಯಿಂಟ್ ಇದೆ ಏನು ಅಂತ. ಈಗ ಆಲ್ಮೋಸ್ಟ್ 3 ಪಾಯಿಂಟ್ ಚಾರ್ಜ್ ಇದೆ. ಗಮನಿಸ್ತಾ ಇದ್ದೀರಾ? ಹೆಂಗೆ ರಿಸೀವ್ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀವಿ ಇವಾಗ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬರೋದೇ ಲ್ಯಾಂಗ್ವೇಜ್ ಸೆಟ್ ಮಾಡಬೇಕು. ಸೊ ಇಲ್ಲಿ ಇಂಗ್ಲೀಷ್ ಅಂತಿದೆ, ಇಂಗ್ಲೀಷ್ ಓಕೆ ಕೊಟ್ಕೊಂಡು ನೆಕ್ಸ್ಟು ಪಕ್ಕಕ್ಕೆ ಹೋಗಬೇಕು. ಇಲ್ಲಿ ಇಂಗ್ಲೀಷ್ ಓಕೆ ಕೊಡಬೇಕು. ನೆಕ್ಸ್ಟು ಡೇಟು, ಇವತ್ತಿನ ಡೇಟ್ಗೆ ನೀವು ಸೆಟ್ ಮಾಡ್ಕೋಬೇಕು. ಸೊ ಇವಾಗ ಟೈಮ್ ಬಂದು 3 ಗಂಟೆ ಅಲ್ಲ, ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು, ಕರೆಕ್ಟಾ? ಸೊ ನೆಕ್ಸ್ಟು ಸ್ಟಾರ್ಟ್ ಆಯಿತು. ಗಮನಿಸ್ತಾ ಇದ್ದೀರಾ ನೀವು ಆಲ್ರೆಡಿ ನೋಡಿ, ನಾನು ಮಾತಾಡ್ತಾ ಇರೋದು ಇಲ್ಲಿ ಟ್ರಾನ್ಸ್ಮಿಟರ್ಗೆ ಆಡಿಬಲ್ ಇದೆ, ಹಂಗಾಗಿ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಇದು ಟ್ರಾನ್ಸ್ಮಿಟರ್ 1, ಇದು ಟ್ರಾನ್ಸ್ಮಿಟರ್ 2. ಆ್ಯಂಡ್ ಇದರಲ್ಲಿ ಈಗ ಮೋನೋ ಮೋಡಲ್ಲಿದೆ. ಸೊ ಇದು ನೋಡಿ ಚಾರ್ಜಿಂಗು ತೋರಿಸುತ್ತೆ, ಇದರಲ್ಲಿ ಎಷ್ಟು % ಚಾರ್ಜ್ ಇದೆ ಅಂತ ನೋಡಿ. ಆಲ್ಮೋಸ್ಟ್ 80% ಚಾರ್ಜ್ ಇದೆ ಇದರಲ್ಲಿ ಈಗ. ಆ್ಯಂಡ್ ಇದು ಟ್ರಾನ್ಸ್ಮಿಟರ್ 1, ಇದು ಟ್ರಾನ್ಸ್ಮಿಟರ್ 2, ಸಿಗ್ನಲ್ಲು ಫುಲ್ ಇದೆ. ಸೊ ಓಕೆ, ಇವಾಗ ಎಲ್ಲ ಓಪನ್ ಮಾಡಿ ಇಟ್ಟಿದ್ವಿ. ಇವಾಗ ಪ್ರೈಸ್ ವಿಚಾರಕ್ಕೆ ಬಂದರೆ, ಇದು ಒರಿಜಿನಲ್ DJI ಅವರು ಪ್ರೈಸ್ ಇಟ್ಟಿರೋದು 45,000 ರೂಪಾಯಿಗಳು. ಸೊ 45,000 ರುಪೀಸ್. ಅದನ್ನು ಅಮೆಝಾನಲ್ಲಿ ನಾನು ತೊಗೊಂಡಿದ್ದು 38,000 ರೂಪಾಯಿಗೆ. ಸೊ ಡಿಸ್ಕೌಂಟಲ್ಲಿ ಹೋಗಿ 38,000 ಆಗಿದೆ ಇದಕ್ಕೆ. ಆ್ಯಂಡ್ ನಮ್ಮ ಯೂಟ್ಯೂಬಿನ ಫಸ್ಟ್ ಇನ್ವೆಸ್ಟ್ಮೆಂಟ್ ಇದೇ ದೊಡ್ಡ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗೆಲ್ಲ ತೊಗೋಬೇಕಿತ್ತು, ಬಟ್ ಡಿಲೇ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ಫೈನಲಿ ನಮ್ಮ ಹತ್ರ DJI ಮೈಕ್ ಬಂದಿದೆ. ಆ್ಯಂಡ್ ಇನ್ಮೇಲೆ ವಾಯ್ಸ್ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಚೆಕ್ ಮಾಡ್ತೀವಿ ಹೆಂಗಿರುತ್ತೆ ಏನಂತ ತೋರಿಸ್ತೀವಿ ನಿಮಗೆ. ಆ್ಯಂಡ್ ಇದ್ರದ್ದು ಬ್ಯಾಟ್ರಿ ಬಂದು ಆಲ್ಮೋಸ್ಟ್ ನಿಮಗೆ 15 ಅವರ್ಸ್ ತನಕನೂ ಬರುತ್ತೆ. ಸೊ ಇನ್ಬಿಲ್ಟಲ್ಲಿ 6 ಅವರ್ಸ್ ತನಕ ನೀವು ರೆಕಾರ್ಡ್ ಮಾಡ್ಬೋದು. ಅಂದರೆ ಲೈಕ್ ರಿಸೀವರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಆಯಿತು ಅಂತಂದ್ರು, ನಿಮ್ಮ ಟ್ರಾನ್ಸ್ಮಿಟರಲ್ಲಿ ಏನಿರುತ್ತಲ್ಲ, ಆ ಟ್ರಾನ್ಸ್ಮಿಟರಲ್ಲಿ ಆಲ್ಮೋಸ್ಟ್ 6 to 7 ಅವರ್ಸು ಇನ್ಬಿಲ್ಟ್ ರೆಕಾರ್ಡ್ ಆಗುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ನೀವು ಆಡಿಯೋನ ಎತ್ಕೋಬೋದು. ಆ್ಯಂಡ್ ಇನ್ನೊಂದು ಹೇಳಿದ್ರೆ, ಇದು ಆಲ್ಮೋಸ್ಟ್ 250 ಮೀಟರ್ ತನಕನೂ ರೇಂಜು ಅಲ್ಲಿ ತನಕನೂ ಹಿಡಿಯುತ್ತೆ. ಸೊ ಅಲ್ಲಿ ತನಕ 250 ಮೀಟ್ರ್ ಮುಂದೆ ಹೋಗ್ಬಿಟ್ಟು ನೀವು ಮಾತಾಡಿದ್ರೆ ನೀಟಾಗಿ ಕೇಳಿಸುತ್ತೆ, ಏನು ಡಿಸ್ಟರ್ಬೆನ್ಸ್ ಬರೋಲ್ಲ. ಸಖತ್ತಾಗಿದೆ ಮಾತ್ರ ಕ್ವಾಲಿಟಿ ಮಾತ್ರ. ನಾನು ರಿವ್ಯೂಸ್ ಎಲ್ಲ ನೋಡಿದ್ದೀನಿ. ಇವಾಗ ಚೆಕ್ ಮಾಡೋಣ ಏನು ಎತ್ತ ಅಂತ, ಬನ್ನಿ. ಸೊ ಇವಾಗ ರಿಸೀವರು ನಮ್ಮ ಐಫೋನ್ಗೆ ಇದಕ್ಕೆ ಕನೆಕ್ಷನ್ ಮಾಡೋಕ್ಕೆ ಐಫೋನ್ ಲೈಟ್ನಿಂಗ್ ಕೇಬಲ್ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗೆ ಹಾಕಬೇಕು, ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಇಂಜೆಕ್ಟ್ ಆಗಲ್ಲ ನೀಟಾಗೆ. ಸೊ ನೋಡ್ಬೋದು, ಹಿಂಗೆ ಹಾಕ್ಬೇಕು ನೀಟಾಗಿ. ಸೊ ನೋಡ್ಬೋದು, ಫುಲ್ ನೀಟಾಗಿ ಆಗಿದೆ. ಈಗ ಇದನ್ನು ನಾವು ಫೋನಿಗೆ ಕನೆಕ್ಟ್ ಮಾಡಬೇಕು. ಸೊ ಸೇಮ್ ಹಿಂಗೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ತೀವಲ್ಲ, ಅದೇ ಥರ ಇದು ನೀಟಾಗಿ ಕನೆಕ್ಟ್ ಮಾಡಬೇಕು. ಸೊ ಓಕೆ, ಇವಾಗ ಗಮನಿಸ್ತಾ ಇದ್ದೀರಾ, ನಾವು ಕನೆಕ್ಟ್ ಮಾಡಿದ್ದೀನಿ DJI ಮೈಕು. ನೋಡಿ, ಇದೆ ಟ್ರಾನ್ಸ್ಮಿಟರು, ಅವನ ಕೈಲೊಂದು ನನ್ನ ಕೈಲೊಂದಿದೆ. ಸೊ ನಾನು ರಿಸೀವರ್ನ ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀನಿ. ವಾಯ್ಸ್ ಹೆಂಗೆ ಬರ್ತಿದೆ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಆಲ್ಮೋಸ್ಟ್ ನಾನು ಚೆಕ್ ಮಾಡಿದ್ದೀನಿ, ಸಖತ್ತಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ಮೇಲೆ ಹೊರಗಡೆ ಎಲ್ಲರೂ ಹೋದರೆ ಫುಲ್ಲು ಫೈನ್ ಕ್ವಾಲಿಟಿ ಆಡಿಯೋ ಕೇಳಿಸುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ತುಂಬ ಜನದ್ದು ಇದಿತ್ತಪ್ಪ ಪ್ರಾಬ್ಲಮ್ಗಳು, ಅದು ಔಟ್ಸೈಡಲ್ಲಿ ಲೈಕ್ ಗಾಳಿ ಸೌಂಡ್ ಬರೋದು, ಆಮೇಲೆ ವಾಯ್ಸ್ ನಮ್ಮ ವಾಯ್ಸೇ ನಮ್ಗೆ ಆ್ಯಕ್ಚುಲಿ ನಮಗೆ ಕೇಳೋಕ್ಕಾಗ್ತಿಲ್ಲ. ಸೊ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಸೊ ನೆಕ್ಸ್ಟ್ ಬರೋ ಯಾವುದೇ ವೀಡಿಯೋಸ್ಗೂ ನಿಮಗೆ ಆಡಿಯೋದಲ್ಲಿ ಕೊರತೆ ಬರೋಲ್ಲ ನಿಮಗೆ. ಸೊ ಏನಪ್ಪ ಮತ್ತು ಚೆನ್ನಾಗಿದೆ ಇದು. ಇನ್ನೊಂದು ಏನಪ್ಪ ಅಂತಂದರೆ ರೋಡ್ಗಿಂತ ಇದು ಬೆಟರ್ ಅಂತ ಎಲ್ಲರೂ ತುಂಬ ರಿವ್ಯೂಸ್ ಬಂದಿದೆ. ಸೊ ಇವಾಗ ನಮಗೆ ಗೊತ್ತಾಗ್ತಿದೆ ಆ್ಯಕ್ಚುಲಿ. ಸೊ ಈ ಆಡಿಯೋ ಕೇಳಿಸ್ಕೊಂಡ್ಮೇಲೆ ನಿನಗೇನು ಅನ್ನಿಸ್ತಿದೆ? ಸೊ ನನಗಂತೂ ಸಖತ್ತಾಗಿದೆ. ಯಾಕಂತಂದರೆ ರೋಡಲ್ಲಿ ಇನ್ನೊಂದು ತೊಂದರೆ ಏನಂತಂದರೆ ರೋಡ್ ವೈರ್ಲೆಸ್ ಬೈಕಲ್ಲಿ ಅದಕ್ಕೆ ಎಕ್ಸ್ಟ್ರಾ ನೀವು ಕೇಬಲ್ನ ಕನೆಕ್ಟ್ ಮಾಡಬೇಕು ಮೊಬೈಲ್ಗೆ. ಇದರಲ್ಲಿ ಹಂಗಲ್ಲ, ಜಸ್ಟ್ ನಮ್ಮದು ಏನು ರಿಸೀವರ್ ಇದೆಯೋ ಅದನ್ನ ಡೈರೆಕ್ಟ್ ಇಂಜೆಕ್ಟ್ ಮಾಡಿದ್ರೆ, ಮೊಬೈಲ್ ಚಾರ್ಜಿಂಗ್ ಥರ ಇಂಜೆಕ್ಟ್ ಮಾಡಿದ್ರೆ ಮುಗೀತು. ನೀಟಾಗಿ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ವ್ಲಾಗ್ ಮಾಡೋದಕ್ಕಾಗಲಿ ತುಂಬ ಈಸಿ ಎಲ್ಲರಿಗೂ. ಸೊ ಮೋಸ್ಟ್ಲಿ ಇದು ಟ್ರಾವೆಲರ್ಸ್ಗಂತೂ ತುಂಬ ಸಖತ್ ಯೂಸ್ ಆಗುತ್ತೆ. ಹೌದು. ಸೊ ಬಿಕಾಸ್ ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಗಾಡಿಲೆಲ್ಲ ಮಾಡ್ತಿರ್ತಾರೆ, ಈ ಮೈಕು ಅವ್ರಿಗೆ ಬೇಕೇ ಬೇಕು ಕಂಪಲ್ಸರಿ. ಆ್ಯಂಡ್ ನಮಗೂ ಕೂಡ ಬೇಕು, ಅದಕ್ಕೆ ನಾವು ಈ ಮೈಕ್ನ ತೊಗೊಂಡಿದ್ದು. ಆ್ಯಂಡ್ ಇದ್ರ ರೇಂಜ್ ನೋಡೋಣ ಇವಾಗ. ಆಲ್ಮೋಸ್ಟ್ ತೋರಿಸ್ತೀನಿ ಈಗ ಹೆಂಗೆ ಎಷ್ಟು ದೂರ ತನಕ ಕೇಳಿಸುತ್ತೆ. 250 ಮೀಟ್ರ್ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ರಿವ್ಯೂಸಲ್ಲೂ ನಾನು ಚೆಕ್ ಮಾಡಿದ್ದೀನಿ, ಅಷ್ಟೇ ಇದೆ. ಬಟ್ ನಾನು ಲೈವಲ್ಲಿ ನೋಡಬೇಕಲ್ಲ, ನಿಮಗೂ ತೋರಿಸ್ಬೇಕಲ್ಲ, ಹಾಗಾಗಿ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ, ಇದು DJI ಮೈಕ್ ಕೇಸ್. ಇದು ಈ ಕೇಸಲ್ಲೇ ನೀವು ರಿಸೀವರು ಮತ್ತು ಟ್ರಾನ್ಸ್ಮಿಟರು ಎರಡೂ ಇದ್ರ ಒಳಗಡೆ ಒಂದೇ ಕೇಸಲ್ಲಿ ಹಾಕ್ಬಿಟ್ಟು ನೀವು ಚಾರ್ಜ್ ಮಾಡ್ಕೋಬೋದು. ಅದೇ ನೀವು ರೋಡ್ ಮೈಕ್ ಏನೋ ತೊಗೊಂಡಿದ್ರೆ ಅದಕ್ಕೆ ಸಪ್ರೇಟಾಗಿ ಮೂರಕ್ಕೂ ಸಪ್ರೇಟಾಗಿ ಚಾರ್ಜ್ ಹಾಕಬೇಕು. ಆ್ಯಂಡ್ ಈ DJI ಮೈಕಲ್ಲಿ ಇನ್ನೂ ಇದೊಂದು ಬೆನಿಫಿಟ್ ನಿಮಗೆ, ನೀಟಾಗಿ ನೀವು ಆರಾಮಾಗಿ ಒಂದೇ ಕೇಸಲ್ಲಿ ಚಾರ್ಜ್ ಮಡಗ್ಬಿಟ್ಟು ಎಲ್ಲನೂ ಒಂದು ನೀಟಾಗಿ ಚಾರ್ಜ್ ಹಾಕೊಬೋದು. ಓಕೆ, ಇವಾಗ ರೇಂಜ್ ಚೆಕ್ ಮಾಡೋಣ ಎಷ್ಟು ದೂರ ನಮ್ಮ ಆಡಿಯೋ ಕೇಳಿಸುತ್ತೆ ಅಂತ. ನನ್ನ ಮನೆ ಏನು ಆಲ್ಮೋಸ್ಟ್ ಒಂದಷ್ಟು ದೂರ, ಒಂದು 10 ಮೀಟರ್ಸ್ ಇರ್ಬೋದು, ಅಷ್ಟು ದೂರ ತನಕ ಹೋಗ್ಬೋದು. 250 ಮೀಟರ್ ತನಕ ಹೋಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಇವಾಗ ಚೆಕ್ ಮಾಡ್ತೀನಿ. ಬರ್ತಾ ಇದೆಯಾ ಇವಾಗ? ನೀಟಾಗಿ ಕೇಳಿಸ್ತಾ ಇದೆಯಾ? ಆಡಿಯೋಲಿದ್ದೀನ ನಾನು ಇವಾಗ ಓಕೆ. ಸೊ ಇದು ನಮ್ಮ ಮನೆ ಗೋಡೆ ಆಲ್ಮೋಸ್ಟ್ ಇಲ್ಲಿ ಎಂಡ್ ಆಗಿದೆ. ಇಲ್ಲಿಂದ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 10 to 15 ಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಇಷ್ಟು ಸಾಕು ವ್ಲಾಗ್ ಮಾಡೋದಕ್ಕೆ. ಇನ್ನೇನು ನಾವೇನು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಇದು ಮಾಡಬೇಕಾಗಿಲ್ಲ. ಇಲ್ಲಿಂದ ನೀಟಾಗಿ ಕೇಳಿಸಿದ್ರೆ ಸಾಕು ಅನಿಸುತ್ತೆ. ಓಕೆ, ಇವಾಗ ಎಲ್ಲ ಟೆಸ್ಟ್ನೂ ನೋಡಿದ್ದೀರಾ, ಸಖತ್ತಾಗಿದೆ ಮಾತ್ರ. ರೇಂಜು ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಕ್ವಾಲಿಟಿನೂ ಸಖತ್ ಬರ್ತಿದೆ ಆಡಿಯೋದು. ನನಗಂತೂ ಸೂಪರಾಗಿ ಇದೆ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತು? ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನನಗೇನಿಲ್ಲ, ಖುಷಿ ಇನ್ನೂ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿದ್ರಿ ವಾಯ್ಸು ಕ್ಲಾರಿಟಿ ಅಷ್ಟೊಂದಿಲ್ಲ ಇಲ್ಲ ಅಂತ. ಬಿಕಾಸ್ ಅದು ಓನ್ಲಿ ಫೋನಲ್ಲಿ ಮಾಡ್ತಿರೋ ರೀಸನ್ನಿಂದ ಅಷ್ಟು ಕ್ಲಾರಿಟಿ ಬರ್ತಿರಲಿಲ್ಲ. ಬಟ್ ಇವಾಗ ಇನ್ಮೇಲೆ ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.